ಎಲ್ಲರಿಗೂ ಜಾನು ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾರೋ ರೆಸಿಪಿ ಪಾನಿಪುರಿ. ಅದಕ್ಕೆ ಬೇಕಾಗಿರೋದು ಮೇಯ್ನ್ ಪಾನಿಪುರಿಗೆ ಪೂರಿ. ಈ ಪೂರಿನ ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದೆ. ಪ್ಯಾಕೆಟ್ ಇದು 200 ಗ್ರಾಮ್ಸು 80 ಪೂರಿ ಆಯಿತು. ಇದನ್ನು ನಾನು ಆಲ್ರೆಡಿ ಎಣ್ಣೆಲಿ ಕರೆದಿಟ್ಕೊಂಡಿದ್ದೀನಿ. ಎಣ್ಣೆಲಿ ಹಾಕಿದಾಗ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ರೆ ನಮಗೆ ಈ ಥರ ಬಬ್ಲಿಯಾಗಿ ಬರುತ್ತೆ. ಅದಕ್ಕೆ ಶಫಿಂಗಿಗೆ ಬೇಕಾಗಿರೋದು ಆಲೂಗಡ್ಡೆ. ನಾನಿಲ್ಲಿ ಕಾಬೂಲ್ ಕಡಲೆ ಬಟಾಣಿ ಕೂಡ ಬೇಯಿಸಿಟ್ಕೊಂಡಿದ್ದೀನಿ, ನೆನೆಸಿದ್ದೆ. ಹಾಗೆ ಈರುಳ್ಳಿ, ಹಾಗೆ ನಾನಿಲ್ಲಿ ರಾಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ, ಚಾಟ್ ಮಸಾಲ ಮತ್ತು ಮೆಣಸಿನ ಪುಡಿ, ಗರಂ ಮಸಾಲ. ನಾವು ರಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಯಾವುದೇ ಥರ ನಮಗೆ ಪಾನಿಗೆ ಬೇಕಾಗಿರುವಂಥ ಪಾನಿಪುರಿ ಪೌಡರ್ಸ್ಗಳಾಗಲಿ ಬೇಕಾಗಲ್ಲ. ಹಾಗೆ ನಾನಿಲ್ಲಿ ಅದಕ್ಕೆ ಪಾನಿಗೆ ಬೇಕಾಗಿರೋ ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಹುಣಸೆ ಹಣ್ಣಿನ ರಸ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಬೆಳ್ಳುಳ್ಳಿಗೆ ಯಾವುದೇ ಥರ ಸಿಪ್ಪೆ ತೆಗೆದಿಲ್ಲ, ಯಾಕಂದರೆ ಇದು ರುಬ್ಬಿದ ಮೇಲೆ ನಮಗೆ ಇದ್ರ ರಸ ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಇದನ್ನು ಹಾಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ಶಫಿಂಗ್ಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಬೌಲಲ್ಲಿ ಒಂದು ಬೌಲು, ಅಂದರೆ ದಪ್ಪದ 2 ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನಾನು ಬಟಾಣಿ ಮತ್ತು ಕಾಬೂಲ್ ಕಡಲೆ ಕೂಡ ಎರಡನ್ನೂ ನಾನು ನೆನೆಸಿ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ, ಕೊತ್ತಂಬರಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಹಾಗೆ ಚಾಟ್ ಮಸಾಲ. ಮತ್ತು ನಾನು ಆವಾಗಲೇ ಹೇಳಿದಾಗೆ ನಾನು ಇದಕ್ಕೆ ಪಾನಿಪುರಿ ಮಾಡೋವಾಗ ನಾನು ರಾಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಅದು ಮಾಡೋದ್ರಿಂದ ನಮಗೆ ಪಾನಿಪುರಿ ಫ್ಲೇವರು, ಪಾನಿಪುರಿ ಥರನೇ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೈಜೀನ್ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ ಇದಕ್ಕೆ ಎಲ್ಲ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕ್ಯಾರೆಟ್ ಕೂಡ ತುರಿದು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಪಾನಿ ಮಾಡೋಕ್ಕೆ ನಾನು ಆವಾಗಲೇ ತೋರಿಸಿದ್ದೆ, ಅದನ್ನ ರುಬ್ಬಿದ್ದನ್ನ ಸೋಸ್ಕೋತಾ ಇದ್ದೀನಿ. ನಾನು ಫುಲ್ಲು ಸೋಸ್ಕೊಳ್ಳಲ್ಲ, ನನಗೆ ಒಂದು ಸ್ವಲ್ಪ ಸಾಕು ಪಾನಿ. ಹಾಗಾಗಿ ನಾನು ಅಷ್ಟನ್ನೇ ನಾನಿಲ್ಲಿ ಸೋಸ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ನಾನು ಹೇಳಿದಾಗೆ ರಾಕ್ ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. ಮೇಯ್ನ್ ಪಾನಿಗೆ ನಮಗೆ ರಾಕ್ ಸಾಲ್ಟ್ ಯೂಸ್ ಆಗೋದು. ರಾಕ್ ಸಾಲ್ಟ್ ಟೇಸ್ಟ್ ಹೇಗಿರುತ್ತೆ ಅಂತ ಪಾನಿ ಕುಡ್ದಾಗ ಚೆನ್ನಾಗಿರುತ್ತೆ, ರಾಕ್ ಸಾಲ್ಟ್ ಥರನೇ ಟೇಸ್ಟ್ ಬರುತ್ತೆ. ಹಾಗೆ ನಾನು ಇಲ್ಲೊಂಚೂರು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಆಲ್ರೆಡಿ ಹುಣಸೆ ಹಣ್ಣಿನ ರಸ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಅಷ್ಟೇ, ನಾನಿಲ್ಲಿ ಒಂದು ಅರ್ಧ ಯೂಸ್ ಮಾಡ್ತೀನಿ, ಆಮೇಲೆ ನಾನು ನೋಡ್ತೀನಿ. ನಿಮಗೂ ಅಷ್ಟೇ ಏನಾದರೂ ಒಂದು ವೇಳೆ ಖಾರ ಜಾಸ್ತಿ ಅನಿಸಿದ್ರೆ ಇನ್ನೂ ಅರ್ಧ ನಿಂಬೆಹಣ್ಣು ಹಾಕ್ಕೋಬೋದು, ಅಥವಾ ಉಪ್ಪು ಏನಾದರೂ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಪಾನಿ ಏನು ವೇಸ್ಟ್ ಆಗೋಲ್ಲ, ಏನಾದರೂ ಕೋಲ್ಡ್ ಇದ್ದರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಪಾನಿ ಒಳಗಡೆ ಎಲ್ಲನೂ ಆಲೂಗಡ್ಡೆ ಮಿಶ್ರಣನೆಲ್ಲ ಸ್ಟಫಿಂಗ್ ಅದರೊಳಗಡೆ ಎಲ್ಲ ಫಿಲ್ ಮಾಡಿದ್ದೀನಿ. ಇಲ್ಲಿ ನನ್ನ ಹತ್ರ ಸೇವ್ ಇರಲಿಲ್ಲ, ಮಾಡೋಕ್ಕೂ ನಮ್ಮ ಮಕ್ಕಳು ಬಿಡಲಿಲ್ಲ, ಅಷ್ಟು ಅರ್ಜೆಂಟ್ ಮಾಡ್ತಾಯಿದ್ರು. ಅದಕ್ಕೆ ಮನೇಲೇ ಇದ್ದಿದ್ದು ಮಿಕ್ಸ್ಚರ್ ಹಾಕಿ ರೆಡಿ ಮಾಡಿದ್ದೀನಿ. ನಾವು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಹೈಜೀನ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಎಲ್ಲರೂ ಪಾನಿಪುರಿ ತಿನ್ನೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ.